ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನೀವೇ ನೋಡ್ತಾ ಇರ್ಬೋದು, ವೇಸ್ಟ್ ಅಂತ ಹೇಳಿ ಬಿಸಾಕುವಂತಹ ಒಂದು ವಾಟರ್ ಬಾಟಲಿಂದ ನಾನು ಒಂದು ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಂಗಲ್ ಆರ್ಗನೈಸರನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ನೀವು ಮಾಡ್ಕೊಂಡಿರೋದ್ರಿಂದ ಒಂದು ಸ್ಪೇಸಸ್ ಕೂಡ ನಿಮಗೆ ಉಳಿಯುತ್ತೆ, ಜೊತೆಗೆ ದುಬಾರಿ ವೆಚ್ಚದಿಂದ ನೀವು ಬಳೆ ಹ್ಯಾಂಗರನ್ನು ತರೋದು ಕೂಡ ತಪ್ಪುತ್ತೆ. ಸೊ ಈ ರೀತಿ ಮಾಡಿಕೊಂಡಾಗ ನಿಮ್ಮ ಬಳೆಗಳು ಕೂಡ ತುಂಬಾ ಸೇಫ್ಟಿ ಆಗಿರುತ್ತೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕನೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರಂತೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ನಮ್ಮ ಜೊತೆ ಇರುವಂತಹ ಬಳೆ ಎಲ್ಲ ನಾವು ಈ ರೀತಿ ಬಾಕ್ಸಲ್ಲಿ ಹಾಕಿಟ್ಕೊಂಡಾಗ ನಮಗೆ ಎಮರ್ಜೆನ್ಸಿ ಏನಾದರೂ ಬೇಕು ಅಂತ ಹೇಳಿ ನಾವು ತೊಗೊಳಕ್ಕೆ ಹೋದಾಗ ನಮ್ಗೆ ಏನಾಗ್ಬೋದು, ಒಂದು ಮ್ಯಾಚಿಂಗ್ ಹಿಡ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಇಲ್ಲ ಅಂತ ಹೇಳಿದರೆ ಒಂದು ಡಜನ್ ಅಂತ ಹೇಳಿ ಬೇಕಿದ್ರೆ ಅಷ್ಟು ಬಳೆಗಳು ನಮಗೆ ಸಿಗದೇನೂ ಕೂಡ ಇರಬಹುದು. ಈ ರೀತಿ ಇಟ್ಕೊಂಡಾಗ ಏನಾಗುತ್ತೆ, ಎಲ್ಲ ಒಂದು ರೀತಿ ಮಿಕ್ಸಡ್ ಆಗಿಬಿಡುತ್ತೆ. ಮಿಕ್ಸ್ ಆದಾಗ ಇಲ್ಲಾಂದರೆ ಒಂದಕ್ಕೊಂದು ತಾಗಿ ಕೂಡ ಒಡೆದು ಹೋಗ್ಬೋದು. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ನಾವು ವೇಸ್ಟು ಅಂತ ಹೇಳಿ ಬಿಸಾಕುವ ಒಂದು ವಾಟರ್ ಬಾಟಲನ್ನು ತೆಗೆದುಕೊಳ್ಳಿ. ನೋಡಿ, ಇಲ್ಲಿ ನಾನು ಒಂದು ವಾಟರ್ ಬಾಟಲನ್ನು ತೆಗೆದುಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಇನ್ನು ಜಾಸ್ತಿ ಇತ್ತು, ಬಳೆಗಳು ಜಾಸ್ತಿ ಇದ್ದಾವೆ, ಅಥವಾ ವೇಸ್ಟ್ ಅಂತ ಹೇಳಿ ಬಿಸಾಕಿರುವಂತಹ ಬಾಟಲ್ ಕೂಡ ಇದೆ ಅಂತ ಹೇಳಿದರೆ ನೀವು ಎಷ್ಟು ದೊಡ್ಡದು ಬೇಕಿದ್ರೂ ತೊಗೋಬೋದು. 1, 2 ಅಥವಾ ಇದಕ್ಕಿಂತಲೂ ದೊಡ್ಡದು 1 ಲೀಟರ್ ಬಾಟಲ್ ಏನಾದ್ರು ಇತ್ತು ಅಂತ ಹೇಳಿದರೆ ಆ ಒಂದು ಬಾಟಲ್ ಕೂಡ ನೀವು ತೆಗೆದುಕೊಳ್ಬೋದು. ನಾನಿವಾಗ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಒಂದು ಚಾಕುವನ್ನು ತೆಗೆದುಕೊಂಡು ಮೇಲೆ ಒಂದು ಸ್ವಲ್ಪ ಗ್ಯಾಪನ್ನು ಬಿಟ್ಟು ನಾನು ಅದನ್ನು ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಬೇಕಿದ್ದರೆ ಚಾಕುವನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಬೇಕಿದ್ದರೆ ಕಟ್ ಮಾಡ್ಕೊಳ್ಬೋದು. ನಾನೇನು ಬಿಸಿಯನ್ನು ಮಾಡ್ತಾ ಇಲ್ಲ. ಸೊ ನಾನು ಹಾಗೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಆ ರೀತಿ ಕಟ್ ಮಾಡ್ಕೊಳ್ತಾ ಒಂದು ಸ್ವಲ್ಪ ಮೇಲೆ ನಿಮಗೆ ಒಂದು ಸ್ವಲ್ಪ ಮಾರ್ಕ್ ಆದರೆ ಸಾಕು. ನೆಕ್ಸ್ಟ್ ಅದು ನಿಮಗೆ ಕಟ್ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ. ಸೊ ನಾನು ಒಂದು ಸ್ವಲ್ಪ ಬಾಟಲನ್ನು ಪ್ರೆಸ್ ಮಾಡಿ ಹಿಡಿದು ಮುಂದೆ ಇರುತ್ತೆ ನೋಡಿ, ಆ ಶಾರ್ಪ್ ಏನಾದ್ರು ಮುಂದೆ ಮೂತಿ ಇರುತ್ತೆ, ಸ್ವಲ್ಪ ಅದೇನಾದ್ರು ತುದಿಯೇ ಸ್ವಲ್ಪ ಶಾರ್ಪ್ ಇತ್ತು ಅಂತ ಹೇಳಿದರೆ ಅಥವಾ ಚೂಪಿದೆ ಅಂತ ಹೇಳಿದರೆ ನೀವು ಅದ್ರ ಒಳಗಡೆ ಹಾಕಿನೇ ಕೂಡ ನೀವು ಅದನ್ನು ಕಟ್ ಮಾಡ್ಕೊಳ್ಬಹುದು. ನೋಡಿ, ನಾನು ಇವಾಗ ಒಂದು ಸೈಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕಟ್ ಮಾಡಿ ಇವಾಗ ನೋಡಿ 2 ಸಪ್ರೇಟ್ ಆಗಿದೆ ಅಲ್ವಾ. ಸೊ ಇದೇ ರೀತಿ ನೀವು ಕೂಡ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ಮೇಲ್ಭಾಗವನ್ನು ಕಟ್ ಮಾಡಿದ ಮೇಲೆ ನೆಕ್ಸ್ಟ್ ನೀವು ಮಧ್ಯಭಾಗಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ತಾ ಬನ್ನಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ರೀತಿಯಾಗಿ. ಸೊ ಕಟ್ ಮಾಡ್ಕೊಳ್ತಾ ಬರ್ತಾ ನೀವು ಲಾಸ್ಟಲ್ಲಿ ಸ್ವಲ್ಪ ನೀವು ಗ್ಯಾಪನ್ನು ಬಿಟ್ಟು ಕಟ್ ಮಾಡ್ಕೊಳ್ಳಿ. ತುಂಬ ನೀವು ಅದನ್ನು ಕಟ್ ಮಾಡಿಕೊಂಡ್ರೆ ಅದು ಫುಲ್ ಓಪನ್ ಆಗಿಬಿಡುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತ ಹೇಳಿದರೆ ಸ್ವಲ್ಪ ನೀವು ಲಾಸ್ಟಲ್ಲಿ ಸ್ವಲ್ಪ ಗ್ಯಾಪನ್ನು ಬಿಟ್ಟು ಕಟ್ ಮಾಡ್ಕೊಂಡ್ಮೇಲೆ ಬಾಟಲಲ್ಲಿ ಏನಾದರೂ ನೀರಿತ್ತು ಅಂತ ಹೇಳಿದರೆ ಅದನ್ನು ಒಂದ್ಸಲ ನೀಟಾಗಿ ಒರೆಸ್ಕೊಂಬಿಡಿ. ಸೊ ಇವಾಗ ಕಟ್ ಮಾಡ್ಕೊಂಡ್ಮೇಲೆ ನೀವು ಕಟ್ ಮಾಡಿ ಬಟ್ಟೆಯಿಂದ ಒರೆಸ್ಕೊಂಡ್ಮೇಲೆ ನೀವೇನು ಕಟ್ ಮಾಡಿರ್ತೀರ ನೋಡಿ, ಅಲ್ಲಿ ನೀವು ಪ್ಲಾಸ್ಟರನ್ನು ಹಾಕ್ಕೊಳ್ತಾ ಬನ್ನಿ. ಸೆಲ್ಲೋ ಟೇಪ್ ಅಂತೂ ಮನೇಲಿ ಇದ್ದೇ ಇರುತ್ತೆ ನೋಡಿ, ಯಾವುದಾದ್ರೂ ಆಗಿರ್ಬೋದು, ವೈಟ್ ಆಗಿರ್ಬೋದು ಅಥವಾ ಕಲರ್ದು ಕೂಡ ಆಗಿರಬಹುದು. ಟೇಪನ್ನು ತೆಗೆದುಕೊಂಡು ನೀವು ಕಟ್ ಮಾಡಿರುವಂತಹ ಮೇಲ್ಭಾಗ ಮತ್ತು ಅಲ್ಲಿ ನೀವೇನು ಮಧ್ಯಕ್ಕೆ ಕಟ್ ಮಾಡಿದ್ರು ನೋಡಿ, ಎರಡೂ ಸೈಡಲ್ಲಿ ನೀವು ಪ್ಲಾಸ್ಟರನ್ನು ಹಾಕ್ಕೊಳ್ಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿಯಾಗಿ. ಯಾಕೆ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಅಂತ ಹೇಳಿದರೆ, ನಾವು ಸಡನ್ನಾಗಿ ಕೈಯನ್ನು ಹಾಕುವಾಗ ಇರಬಹುದು, ಅಥವಾ ನಾವು ಬಳೆಯನ್ನು ಇಟ್ಟ ಮೇಲೆ ನಾವು ಕೈಯನ್ನು ಹಾಕೋದು ತೆಗೆಯೋದು ಮಾಡ್ತೀವಲ್ವ, ಈ ರೀತಿ ಆಗುವಾಗ ಕೈ ಅದು ಶಾರ್ಪ್ ಇರುತ್ತೆ ನೋಡಿ, ಅದು ಕಟ್ ಮಾಡಿರುವಂತಹ ಜಾಗ ಶಾರ್ಪ್ ಇದ್ದಾಗ ಕೈಗೆ ಚುಚ್ಕೊಂಡ್ಬಿಡುತ್ತೆ. ಸೊ ಇಲ್ಲ ಅಂತ ಹೇಳಿದರೆ ಗಾಯ ಕೂಡ ಆಗಬಹುದು. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಸೊ ನೀವು ಒಂದ್ಸಲ ನೀವು ಅದ್ರ ಮೇಲೆ ಪ್ಲಾಸ್ಟರನ್ನು ಹಾಕ್ಕೊಂಬಿಡಿ. ಈ ರೀತಿ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ಈ ಗಾಜಿನ ಬಳೆಗಳಂತೂ ಅಕಸ್ಮಾತ್ ಆಗಿ ಕೈ ಜಾರಿ ಬಿದ್ದರೂ ಕೂಡ ಎಲ್ಲವೂ ಒಡೆದೋಗುತ್ತೆ. ಇಲ್ಲ ಅಂತ ಹೇಳಿದರೆ ನಾವು ಅಲ್ಲಿ ಇಲ್ಲಿ ಹಾಕಿ ಇಟ್ಕೊಂಡಾಗಲೂ ಸಹ ನಮಗೆ ತಕ್ಷಣಕ್ಕೆ ಬೇಕು ಅಂತ ಹೇಳಿದಾಗಲೂ ಅದನ್ನು ಕೂಡ ನಾವು ತೆಗೆದುಕೊಳ್ಳೋಕ್ಕೆ ಆಗಲ್ಲ, ಎಲ್ಲ ಮಿಕ್ಸ್ ಆಗಿರುತ್ತೆ. ಇಲ್ಲ ಅಂತ ಅದ್ರ ಮೇಲಿರುವಂತಹ ಶೈನಿಂಗ್ಗಳು ಕೂಡ ಹೊರಟೋಗಿರುತ್ತೆ. ಒಂದಕ್ಕೊಂದು ತಾಗಿ ನಾವು ಶ್ರೀಮತಿಯರು ಅಥವಾ ಮಹಿಳೆಯರು ಯಾರಾದರೂ ಸಹ ಒಡೆದೋಗಿರೋ ಬಳೆಗಳನ್ನು ಹಾಕಬಾರ್ದು ಅಂತಲೇ ಹೇಳ್ತಾರೆ. ಸೊ ಈ ರೀತಿ ನಾವು ಎಲ್ಲಂದರಲ್ಲಿ ಹಾಕಿಟ್ಕೊಂಡಾಗ ಬಳೆಗಳೆಲ್ಲ ಒಡೆದೋಗೋ ಚಾನ್ಸಸ್ಗಳು ಇರುತ್ತೆ. ನಾವು ಇಷ್ಟಪಟ್ಟಂತೂ ಬಳೆಗಳನ್ನ ತಂದ್ಕೊಂಡಿರ್ತೀವಿ, ಅದನ್ನು ನಾವು ತುಂಬ ಟೈಮ್ ಹಾಕ್ಕೊಂಡಿಲ್ಲ ಅಂತ ಹೇಳಿದಾಗಲೂ ಕೂಡ ನಮಗೆ ಬೇಜಾರಂತೂ ಆಗೇ ಆಗುತ್ತೆ. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಒಂದ್ಸಲ ನೀವು ಈ ಥರ ಟ್ರೈ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ನಿಮಗೆ ಇದು ಇಷ್ಟ ಆಗುತ್ತೆ. ಇವಾಗ ಬಾಟಲನ್ನು ರೆಡಿ ಮಾಡ್ಕೊಂಡಿದ್ದಾಗಿದೆ. ನಾವು ಬಳೆಗಳನ್ನು ಅದರೊಳಗಡೆ ಇಡ್ತಾ ಹೋಗೋಣ ಬನ್ನಿ. ಸೊ ನಾನು ಬಳೆಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಕವರ್ ನೀವು ಬೇಕಿದ್ರೆ ವಿತೌಟ್ ಕವರಲ್ಲೂ ಕೂಡ ಜೋಡಿಸಿ ಇಡಬಹುದು. ನಾನು ಇದಕ್ಕೆ ಕವರ್ ಮಾಡ್ತಾ ಇದ್ದೀನಿ. ಪೇಪರನ್ನು ತೆಗೆದುಕೊಂಡು ನೀಟಾಗಿ ಬಳೆಯನ್ನು ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಕವರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನಾವು ಕವರನ್ನು ಇಡ್ದೇ ಬಾಟ್ಲೊಳಗೆ ಇಟ್ಟಾಗ ಏನಾಗುತ್ತೆ, ನಮಗೇನಾದರೂ ಬಳೆಗಳನ್ನ ನಾವು ಬೇಕಾಗಿರೋ ಬಳೆ ಅಡಿಯಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದರೆ ಎಲ್ಲವನ್ನು ತೆಗಿಬೇಕಾಗುತ್ತೆ. ತೆಗಿತಾ ಏನಾಗುತ್ತೆ, ಸೊ ಎಲ್ಲವೂ ಕಲಸಿ ಒಂಥರ ಗಜಿಬಿಜಿ ಥರ ಆಗಬಹುದು. ಈ ರೀತಿ ನಾವು ಕವರ್ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ, ಸೊ ಒಂದೊಂದೇ ನಾವು ತೆಗೆದಿಟ್ಕೊಂಡು ನಾವು ಈಸಿಯಾಗಿ ಅದನ್ನು ನೋಡಿಕೊಂಡು ಬೇಡ ಅಂತ ಹೇಳಿದರೆ ಎತ್ತಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಕವರನ್ನು ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ಬಳೆಗಳನ್ನು ಕವರ್ ಮಾಡ್ಕೊಂಡಿದ್ದಾಗಿದೆ. ಬನ್ನಿ ಒಂದೊಂದೇ ಬಳೆಗಳನ್ನು ನಾವು ಅದರೊಳಗಡೆ ಇಡ್ತಾ ಹೋಗೋಣ. ಸೊ ನಾನು ಇಲ್ಲಿ ತಗೊಂಡಿರೋದು 1 ಲೀಟರ್ ಬಾಟಲ್ ಅಷ್ಟೇ, ಚಿಕ್ಕದೇ ಬಾಟಲ್. ಸೊ ಆ ಒಂದು ಬಾಟ್ಲಲ್ಲಿ ನಾನು ನೋಡಿ ಬಳೆಗಳನ್ನ ಇಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇಲ್ಲಿ ಒಂದು 4ರಿಂದ 5 ಡಜನ್ ಬಳೆಗಳನ್ನ ನಾನಿಲ್ಲಿ ಇಡ್ತಾ ಇದ್ದೀನಿ. ಸೊ ನೀವು ಈ ರೀತಿ ಮಾಡ್ಕೊಂಡಾಗ ಬಳೆಗಳನ್ನು ಇಟ್ಕೊಳ್ಳೋಕೆ ತುಂಬಾನೇ ಈಸಿ ಆಗುತ್ತೆ. ನೀವು ಈ ರೀತಿ ಮಾಡಿಕೊಂಡು ನಿಮ್ಮ ಹತ್ರ ಇರುವಂತಹ ಬಳೆಗಳೆಲ್ಲನೂ ಕೂಡ ನೀವು ಈ ಒಂದು ಬಾಟಲಲ್ಲಿ ಹಾಕಿಟ್ಕೊಂಡಾಗ ಸೊ ಬಳೆಗಳಂತೂ ತುಂಬಾ ಸೇಫ್ಟಿಯಾಗಿರುತ್ತೆ, ಬಿದ್ದು ಕೂಡ ಒಡೆದೋಗಲ್ಲ. ಸೊ ಯಾಕೆಂತ ಹೇಳಿದರೆ ಅಷ್ಟು ಒಂದು ಗ್ರಿಪ್ಪಿಂಗ್ ಇರುತ್ತೆ ಇದಕ್ಕೆ. ನಾವು ಬಳೆ ಹ್ಯಾಂಗರ್ ಅಂತ ಹೇಳಿ ತೆಗೆದುಕೊಂಡು ಬಂದಾಗ ಏನಾಗುತ್ತೆ, ಒಂದು ದುಡ್ಡು ವೇಸ್ಟ್ ಕೂಡ ಆಗಿರುತ್ತೆ. ಸೊ ಹ್ಯಾಂಗರ್ಗಂತೂ ಹೇಳಿದರೆ ದುಡ್ಡಂತೂ ಕೊಟ್ಟು ತಂದೇ ಇರ್ತೀವಿ. ಸೊ ಒಂದು ದುಡ್ಡು ವೇಸ್ಟ್ ಆಗುತ್ತೆ, ಜೊತೆಗೆ ಅಕಸ್ಮಾತಾಗಿ ಆ ಬಳೆ ಸ್ಟ್ಯಾಂಡಿಂದ ನಾವು ಬಳೆನ ತೆಗೆದುಕೊಳ್ಳುವಾಗ ಕೈಯಿಂದ ತಾಗಿನೂ ಕೂಡ ಬಳೆಗಳು ಒಡೆದೋಗ್ಬಿಡುತ್ತೆ. ಸೊ ಕೆಳಗಡೆ ಬಿದ್ದರೆ ಈ ರೀತಿ ನೀವು ವೇಸ್ಟ್ ಅಂತ ಹೇಳಿ ಬಿಸಾಕುವಂತಹ ಬಾಟಲನ್ನು ತೆಗೆದುಕೊಂಡು ಈ ರೀತಿ ಒಂದು ಬ್ಯಾಂಗಲ್ ಆರ್ಗನೈಸರ್ ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದ್ದಲ್ಲಿ ಸೊ ನಿಮಗೆ ಹಣದ ಉಳಿತಾಯವೂ ಕೂಡ ಆಗುತ್ತೆ, ಜೊತೆಗೆ ನಿಮಗೆ ಬಳೆಗಳು ತುಂಬ ಸೇಫ್ಟಿಯಾಗಿರುತ್ತೆ. ಎಷ್ಟು ಒಂದು ಬಳೆಗಳು ಬೇಕಿದ್ರೂ ನಿಮ್ಮ ಒಂದು ಬಾಟಲಲ್ಲಿ ಇಡ್ತಾ ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಒಂದು ಬ್ಯಾಂಗಲ್ ಆರ್ಗನೈಸರ್ ರೆಡಿಯಾಗಿದೆ ಅಂತ ಹೇಳಿ. ಸೊ ಇದು ಕೂಡ ಕಡಿಮೆ ಖರ್ಚಿನಲ್ಲಿ ಆ್ಯಂಡ್ ಕಡಿಮೆ ಸಮಯದಲ್ಲೂ ಕೂಡ ನೀವು ಇದನ್ನು ರೆಡಿ ಮಾಡ್ಕೊಳ್ಬಹುದು. ಸೊ ಗೈಸ್, ವಿಡಿಯೋ ಅಂತೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಹೇಳಿ ಬಂದು ಕಾಮೆಂಟ್ ಹಾಕೋದಂತ ಹೇಳಿ ಮರಿಬೇಡಿ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.